ಕರೆದವರೇ ಬ್ಯಾರೆ ಆದ್ರು, ನನ್ನ ಕರ್ಕೊಂಡವ್ರೆ ಬ್ಯಾರೆ ಆದ್ರು. ನನ್ನ ಕಡೆ ಫೋನ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಬ್ಯಾರೆ ಕಡೆ ಮನೆಗೆ ಹೋಗ್ಬೇಕಾಗಿತ್ತು. ನೀವು ಹೋಗ್ಬೇಕಾಗಿದ್ದು ಬೇರೆ ಮನೆಗೆ. ಅಲ್ಲಿ ಬಂದ್ ಬ್ಯಾರೆದವ್ರು ಕರ್ಕೊಂಡು ಹೋಗ್ಬಿಟ್ರು. ಗೊತ್ತೇ ಇಲ್ಲ. ಯಮಧರ್ಮದ್ದು ಮನೆಯೊಳಗಿದ್ದಂಗಿದ್ದೆ ನಾನು. ಆ ಯಮ್ಮ ಇಷ್ಟು ಪ್ರಾಬ್ಲಮ್ ಅಂದ್ರೇನು, ಅಷ್ಟು ಪ್ರಾಬ್ಲಮ್. ಒಂದು ಮಾತಾಡಂಗಿಲ್ಲ, ಕತಿಯಾಡಂಗಿಲ್ಲ. ನಮ್ ತಂಗಿ ತಮ್ಮ ಇಬ್ರು ಬಂದು ಬಿಟ್ರು. ಒಂದ್ ಸಣ್ಣದೊಂದು ಫೋನ್ ಕೊಟ್ಟು ಹೋದ್ರು. ಮುಂದೆ ನನ್ನ ತಮ್ಮಂದ್ ಲಗ್ನ ಬಂತ್ರಿ. ಆ ನೆವದಿಂದ ಹೊರಗಡೆ ಬಂದಿನ್ರಿ ನಾನು. ಮೇನ್ ನನ್ನ ಗಂಡ ಗುರು. ನಾ ಗಂಡ ಅನ್ನಂಗಿಲ್ಲ ಅವ್ರಿಗೆ. ನಾನು ದಿನಾನು ನಮಸ್ಕಾರ ಮಾಡ್ತೀನಿ. ಫಸ್ಟ್ನೇ ಗುರು ನನ್ನ ಮನೆಯವರು, ಎರಡನೇ ಗುರು ನನಗ್ ಜ್ಞಾನ ನೀಡಿದಂತ ಸದ್ಗುರುನಾಥ ಗಣಪತರಾವ್ ಮಹಾರಾಜರು. ವಿದ್ಯೆ ಕೊಟ್ಟವ್ರು, ಅಡಿಗೆ ವಿದ್ಯೆ ಕೊಟ್ಟವ್ರು ಏರಿಕ್ ನಿಲ್ತಾನೆ. ನಾನು ದೀಪಾವಳಿ ಒಳಗ್ ಕೂತ್ನಂದ್ರೆ ಒಂದೊಂದ್ ಕ್ವಿಂಟಲ್ ಪಳಾರ್ ಮಾಡಿ ತೆಗಿತೀನ್ರಿ. ನನ್ನ ತಂಗಿ ಮಗಳು ನಮ್ಮ ಮನಿ ಒಳಗ ಇಟ್ಕೊಂಡ ನಾನ್ ದೊಡ್ಡಮ್ಮನ್ ಬಿಟ್ಟು ಎಲ್ಲಿ ಹೋಗಲ್ಲ ಅಂತೇಳಿ ನನ್ನ ತಮ್ಮಗ್ ಲಗ್ನ ಮಾಡ್ಕೊಂಡ್ಲು. ಏಜ್ ಡಿಫ್ರೆನ್ಸ್ ಎಷ್ಟು ಇದ್ರು ಮಾಡ್ಕೊಂಡ್ಲು. ಸುಧಾಮೂರ್ತಿ ಅಂದ್ರೆ ಏನಂತ ಗೊತ್ತಿದ್ದಿಲ್ರಿ ನನಗ. ಅವಾಗ ಆ ಅಮ್ಮ ಎಲ್ಲಾರಂದ್ರು ಸುಧಾಮೂರ್ತಿ ಅಂತ ಹಿಂಗ ಅನ್ನೋರು. ಒಂದ್ಸಲ ಅಮ್ಮಗ್ ಭೇಟಿ ಆಗೋಣ. ಮುಂದ ಸುಧಾಮ್ಮಗ್ ನಾ ಭೇಟಿ ಆದೆ. ಅವತ್ತ ಹೋಗಿ ನಮಸ್ಕಾರ ಮಾಡಿ ಎಲ್ಲ ನಂದು ಲೈಫ್ ಸ್ಟೋರಿ ಇದೆ. ಅಮ್ಮ ಹಿಂಗದ ಹಿಂಗಿಲ್ಲ ಅಂತೇಳಿ. ಅಲ್ಲಿ ತನ ಆದ್ರೂ ಸುಧಾಮ್ಮ ದೊಡ್ಡ ವ್ಯಕ್ತಿದ ಅಂತ ನನ್ ಕಲ್ಪನೆ ಇದ್ದಿದ್ದಿಲ್ಲ. ನಮ್ಮ ಉಮರ್ಜಿ ಡಾಕ್ಟರ್ ಅವ್ರ ಕಡೆ ಬಂದಿದ್ರು. ಅದಕ್ಕಿಂತ ಮುಂಚೆನೂ ನಾನು ಬೆಂಗಳೂರಿಗೆ ಹೋಗಿದ್ದೆ. ಸಾರಿ, ಇನ್ನೊಂದು ಹೇಳುದ್ ಮರ್ತಿ. ಬೆಂಗಳೂರಿಗೆ ನಮ್ಮ ತಂಗಿ ವಿದ್ಯಾಪೀಠ ಒಳಗೆ ಇರ್ತಾಳೆ, ತಾರಾನೆ. ಫಸ್ಟ್ ಏನು ಗೊತ್ತಿದ್ದಿಲ್ರಿ. ಅಲ್ಲಿ ಬೆಂಗಳೂರದೊಂದು ಆಫರ್ ಬಂತು. ಅದು ಒಂದು ಸ್ಟೋರಿ ನಿಮಗ ಬಹಳ ಅದ. ಕತಿ ಹೇಳಿದ್ರೆ ನಿಮ್ದು ತುಂಬತದ. ಬಹಳ ಇದು ಆಗ್ಬಾರ್ದು ವಿಷಯ. ಹೇಳ್ತೀನಲ್ಲ, ಸೀತಾದೇವಿ ವನವಾಸದಂಗದ ಅಂತ ಹೇಳ್ತೀನಲ್ಲ, ಅಲ್ಲಿ ಓದಿ. ಅದು ನನ್ನ ಕಲ್ಪನೆ ಇಲ್ರಿ. ಕರೆದವರೇ ಬ್ಯಾರೆ ಆದ್ರು, ನನ್ನ ಕರ್ಕೊಂಡವ್ರೆ ಬ್ಯಾರೆ ಆದ್ರು. ನನ್ನ ಕಡೆ ಫೋನ್ ಇದ್ದಿದ್ದಿಲ್ಲ, ಏನಿದ್ದಿಲ್ಲ. ಹೋಗಿಳಿದೆ, ಅವ್ರು ಬಂದ್ ಕರ್ಕೊಂಡು ಹೋದ್ರು. ಬ್ಯಾರೆ ಕಡೆ ಮನೆಗೆ ಹೋಗ್ಬೇಕಾಗಿತ್ತು. ನೀವು ಹೋಗ್ಬೇಕಾಗಿದ್ದು ಬೇರೆ ಮನೆಗೆ. ಅಲ್ಲಿ ಬಂದ್ ಬ್ಯಾರೆದವ್ರು ಕರ್ಕೊಂಡು ಹೋಗ್ಬಿಟ್ರು. ಗೊತ್ತೇ ಇಲ್ಲ. ಮುಂದೆ ಗೊತ್ತಾಯ್ತು ನನಗ ಇವ್ರದ್ದು ಮನೆಗೆ ಹೋಗುದಿತ್ತು, ಈ ಕಡೆ ಬಂದೆ ಅಂತೇಳಿ. ಅವರು ಬೆಂಗಳೂರು ಬಿಜಾಪುರದವ್ರಿಗೆ ಇದು ಕೊಟ್ಟಿದ್ರಂತ. ಅವರು ಬರ್ಬೇಕಾಗಿತ್ತು ಅವ್ರ ಮನೆಗೆ. ಅವ್ರ ಮನೆಗೆ ಹೋಗುದ, ನಾನು ಆ ಕಡೆ ಹೋಗ್ಬಿಟ್ಟೆ. ಅವ್ರು ನನ್ನ ನೋಡಿ ಅವ್ರು ಬಿಡ್ಲೇ ಇಲ್ಲ, ಇರಮ್ಮ ಅಂತೇಳಿ. ಅಲ್ಲಿ ನೋಡ್ರಿ, ಯಮಧರ್ಮದ್ದು ಮನೆಯೊಳಗಿದ್ದಂಗಿದ್ದೆ ನಾನು. ಆ ಯಮ್ಮ ಇಷ್ಟು ಪ್ರಾಬ್ಲಮ್ ಅಂದ್ರೇನು, ಅಷ್ಟು ಪ್ರಾಬ್ಲಮ್. ಒಂದು ಮಾತಾಡಂಗಿಲ್ಲ, ಕತಿಯಾಡಂಗಿಲ್ಲ. ಅವ್ರ ಮನೆಗಿದ್ರ ಅಷ್ಟು ಇದು ರೀ. ನನ್ ತಂಗಿ ಮನೆಗೆ ಹೋಗಿ ನಮ್ ತಂಗಿ ತಮ್ಮ ಇಬ್ರು ಬಂದು ಬಿಟ್ರು. ಒಂದ್ ಸಣ್ಣದೊಂದು ಫೋನ್ ಕೊಟ್ಟು ಹೋದ್ರು. ಒಟ್ಟ ನಮ್ಗ ಪಬ್ಲಿಕ್ನಾಗ ಇದ್ದವ್ರು, ನಾವ್ ಇದು ಇದ್ದವ್ರು, ನಮ್ಗೇನು ಗೊತ್ತೇ ಆಗ್ತಿದ್ದಿಲ್ಲ. ಅಲ್ಲಿ ಇರ್ಬೇಕಾದ್ರೂ ಬಹಳ ಕಷ್ಟ ಆಗ್ಲಿಕ್ಕತ್ತದ ನನಗೆ. ಸಾಧ್ಯ ಇಲ್ಲ. ಒಂದ್ 6 ತಿಂಗಳು ಇರ್ಬೇಕಂದ್ರ 6 ವರ್ಷ, ಏನು 60 ವರ್ಷ ಇದ್ದಂಗ ಆಯ್ತು ನನ್ಗೆ ಅವ್ರ ಮನ್ಯಾಗ. ಅದನ್ನ ಹೇಳ್ಬಾರ್ದು. ಆ ಪರಿ ಕಷ್ಟ. ಒಂದು ಅಯ್ಯಯ್ಯೋ ನೋಡ್ತಾರ, ಕೈ ಮುಗಿತಾರ, ಬಾ ಅಮ್ಮ ಅಂತ ಕರೀತಾರ. ಹೆಂಗಂದ್ರ ಅಲ್ಲಿ ಇದ್ದೆ ನನಗ ಒಂದು ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನನ್ನ ತಂಗಿ ಮನೆಗೆ ಹೋಗಿ. ನಮ್ ತಂಗಿ ಪಾಪ ಇಷ್ಟು ಪ್ರೀತಿ ಮಾಡ್ತಿದ್ಲು. ಹೇಳ್ತೀನಿ, ನಮ್ ತಾರನಂತ ತಾರ ಈ ಜಗತ್ತೊಳಗೆ ಎಲ್ಲಿ ಸಿಗಂಗಿಲ್ರಿ. ಇವತ್ತು ಯಾರೇ ಬೆಂಗಳೂರು ಒಳಗ ದೃಢವಾಗಿ ನೆಲೆಯಾಗಿ ನಿಂತಾರಂದ್ರ ನಮ್ ತಂಗಿ ಪುಣ್ಯ. ಅವತ್ತು ಪ್ರತಿಯೊಬ್ರು, ಇವತ್ತು ನನ್ನ ತಮ್ಮ ಆಗಿರ್ಬೋದು, ನನ್ನ ತಂಗಿ ಆಗಿರ್ಬೋದು. ನನ್ನ ತಂಗಿ ಐತಿ ತಾರಾ, ನಮ್ ತಂಗಿ ಮನೆಯವ್ರು ಯಾರ್ರಿ? ಅವ್ರು ಭಗವಂತ, ಆಕಿನ ಮಕ್ಕಳು. ಎಷ್ಟು ಪ್ರೀತಿ ರೀ. ಅತಿಥಿ ಸತ್ಕಾರ ಪ್ರತಿಯೊಬ್ರು ಬಂದವ್ರಿಗೆ ಹೆಂಗ ಅವ್ರು ಸ್ವಾಗತ ಮಾಡ್ಕೋತಾರಂದ್ರ ಆ ಮನಿಗೆ ಹೋಗಿ ನಾವು ನೋಡ್ಬೇಕ್ರಿ. ಅದು ಆ ಪ್ರತಿಯೊಬ್ರು ಹೆಣ್ಮಕ್ಳು ಆಗ್ಲಿ, ಮಕ್ಕಳಿಗೆ ಹೆಂಗ ಉದಾಹರಣೆ ಕೊಡ್ಬೇಕಂದ್ರ ಆಕಿನ ಮನಿಗೆ ಹೋಗಿ ಕಲಿಬೇಕ್ರಿ ನಾವು, ಇಲ್ಲಂತಿಲ್ಲ. ಆಮೇಲೆ ಮುಂದ ಆಕಿ ಬಂದು ಬಿಟ್ಲು. ಒಂದು ಫೋನ್ ಇದ್ದಿದ್ದಿಲ್ಲ, ಒಂದ್ ಸಣ್ಣ ಫೋನ್ ಕೊಟ್ರು. ಅಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ. ಮುಂದೆ ನನ್ನ ತಮ್ಮಂದ್ ಲಗ್ನ ಬಂತ್ರಿ. ಆ ನೆವದಿಂದ ಹೊರಗಡೆ ಬಂದಿನ್ರಿ ನಾನು. ಬಂದೆ. ಈ ಕಡೆ ಬಿಡ್ಲಿಕ್ಕೂ ತಯಾರಿಲ್ಲ, ಅಷ್ಟು ಕಷ್ಟ ಕೊಡೋರು ಬಿಡೋರಾಗಿದ್ರು. ತಿಂಗಳಿಗೆ 6,000 ರೂಪಾಯಿ ಇತ್ರಿ ಪೇಮೆಂಟ್. ಒಂದ್ ತಿಂಗಳಿಗೆ 6,000 ರೂಪಾಯಿ ಕೊಡ್ತಿದ್ರು ಅವರು. ಬಹಳ ಕೊಡ್ತಿದ್ದಿಲ್ಲ, ಏನಿಲ್ಲ. ಮತ್ತ ಅನ್ನೋರು ಬಂದ ಕೂಡಲೇ ಡಬ್ಬ್ಯಾಗಿದ್ದದ್ದು ಹಂಗೆ ಇರ್ಬೇಕ್ರಿ ಸಾಮಾನ. ಖರ್ಚಾದ್ರೆ ಇಷ್ಟ ಹೆಂಗ್ ಖರ್ಚಾಯ್ತನೋರು. ಹೆಂಗ್ ಬಿಡುದ್ರಿ? ಎಲ್ಲಿ ಹೋಗ್ಬೇಕು? ಬೆಂಗಳೂರು ಗುರ್ತಿಲ್ಲ. ನಾನ್ ಹೆಂಗಿರ್ಲಿ? ನನ್ಗೆ ಯಾವ್ದಾದ್ರು ಒಂದು ಕೆಲಸ ಸಿಕ್ಕಿದ್ರೆ ಸಾಕು. ನಾನು ಮಂದಿ ಹಂಗಾಗ್ಬೇಕು, ಒಂದು ದೃಢವಾಗಿ ನಿಂತು ತೋರಿಸ್ಬೇಕು. ಗಂಡನ್ ಜೊತೆ ಇದ್ದು ಜೀವನ ಮಾಡೋದು ಬಹಳ ಸುಲಭ ಅದರಿ. ಗಂಡ ಇರ್ಲಾರ್ದೆ ಜೀವನ ಮಾಡೋದು ಬಹಳ ಕಷ್ಟ ಅದ. ಹೌದಿಲ್ರಿ? ಎಷ್ಟು ನೋವು ಆಗ್ಯದ ಅನ್ನೋದು ಬರೀ ನಗು ಮುಖ ನೋಡ್ತೀರಿ. ನನ್ನಿಂದ ಕಷ್ಟ ಏನದ ಅನ್ನೋದು ಇವತ್ತ ಸ್ಟೋರಿ ನೀವು ಬಂದಿರಿ. ನಂದೊಂದು ಸಾಮಾನ್ಯ ಮಹಿಳೆಯರ ಸಂದರ್ಶನ ಮಾಡ್ಲಿಕ್ಕೆ ಬಂದಿರಿ. ತುಂಬಾ ಧನ್ಯವಾದಗಳು ನಿಮಗೆ ಕರೆಯಬೇಕಾರ. ಮುಂದ ಅಲ್ಲಿ ಬಂದಿರಿ. ನಮ್ ತಮ್ಮನ್ ಲಗ್ನ ಬಂತಂತ ಹೊರಗಡೆ ಬಂದು ನಮ್ ತಮ್ಮನ್ ಲಗ್ನ ಎಲ್ಲ ಮುಗಿಸ್ಕೊಂಡು ಮತ್ತೆ ಮುಂದೆ ಹಂಗೆ ಹೊರಗಡೆ ಹೋಗಿ ಬೆಂಗಳೂರಿಗೆ ಹೋದ್ವಿ. ಸಂಧ್ಯಾಕು
ಅವ್ರು ಮುದ್ದೆಗಳ ಅಂತೇಳಿ ಅಲ್ಲೆಲ್ಲಾ ಕೆಲಸ ಮಾಡ್ಕೊಂಡು ಅವ್ರು ಜಗ್ಗಿ ಪ್ರೀತಿ ಕೊಟ್ರಿ. ಅವರು ಅಕ್ಕ ತಂಗಿಯವರು 4 ಮಂದಿ ನನ್ನ ತಂಗಿಗತ್ಲೆ ನೋಡಿ ಹಂಗೆ ಒಬ್ರಿಂದ ನೋಡ್ಕೊಂಡಾಗ್ತದ. ಕಷ್ಟ ಅಂದ್ರೆ ಏನೋ ಬಾಳ್ ಕೊಟ್ರಿ. ಯಾಕಂದ್ರ ನಾ ಹೇಳಂಗಿಲ್ಲ, ಅವ್ರು ಕಷ್ಟ ಕೊಟ್ಟವ್ರು ನಾನ್ ದೇವ್ರ ಅಂತ ತಿಳ್ಕೊತೀನಿ. ನಾನು ಅವ್ರಿಗೆ ದೋಷ ಕೊಡಂಗಿಲ್ರಿ. ಯಾಕ ಅವತ್ತ ಆ ಟೈಮ್ದಾಗ ನನಗೆ ದುಃಖ ಅನಿಸ್ತು, ಎಷ್ಟು ಮಾಡ್ತಾರಲ್ಲಪ್ಪ, ಯಾವ ತರ ಮಾಡ್ತಾರಂತ ಅನಿಸ್ತು. ಆದ್ರೆ ಇವಾಗ ನಾ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ಕೊಟ್ರಂತ ಇವತ್ತು ದೃಢವಾಗಿ ನಿಂತೀನಿ. ಅವರು ಒಂದು ಮಾರ್ಗದರ್ಶಕರು, ಗುರುಗಳೇ. ಮೇನ್ ನನ್ನ ಗಂಡ ಗುರು. ನಾ ಗಂಡ ಅನ್ನಂಗಿಲ್ಲ ಅವ್ರಿಗೆ, ನಾನು ದಿನಾನು ನಮಸ್ಕಾರ ಮಾಡ್ತೀನಿ. ಫಸ್ಟ್ನೇ ಗುರು ನನ್ನ ಮನೆಯವರು, 2ನೇ ಗುರು ನನಗ್ ಜ್ಞಾನ ನೀಡಿದಂತ ಸದ್ಗುರುನಾಥ ಗಣಪತರಾವ್ ಮಹಾರಾಜರು. ವಿದ್ಯೆ ಕೊಟ್ಟವ್ರು, ಅಡಿಗೆ ವಿದ್ಯೆ ಕೊಟ್ಟವ್ರು. ಹೇಳಿಕ್ತಾನೆ ಅಂತಿಲ್ಲ, ಇಂತ ಅಡಿಗೆ ಬರಂಗಿಲ್ಲ ಅಂತಿಲ್ಲ, ಆದ್ರೂ ಜಿದ್ದು ಮಾಡಿ ಕಲ್ತೀನ್ರಿ. ನನಗ ಗಾಡಿ ಬರ್ತಿದಿಲ್ರಿ. ತೊಬ್ಬಿ ಡಾಕ್ಟರ್ ತೊಬ್ಬಿ ಮೇಡಮ್ ಅವ್ರ ಕಡೆ ನನ್ ತಂಗಿ ಉನ್ಗುಂದು ಕೊಟ್ಟಿವ್ರಿ. ತಂಗಿಗೆ 3 ಮಕ್ಕಳು. ತಂಗಿ ಗಂಡ ಪ್ರೀತಿ ಕುಡಿದು ಕರೆ ಅಂದ್ರೆ ಹೇಳ್ಬಾರ್ದು, ನಾವ್ ಬ್ರಾಹ್ಮಣರಿದ್ದೀವಿ, ಯಾರು ಕುಡಿಯಂಗಿಲ್ಲ. ಏನು ಹಂಗೆ ಸಾವಾಸ ದೋಷ ಅಂತಾರಲ್ರಿ, ಆ ದೃಷ್ಟಿಯಿಂದ ಆಕಿಂದು ಒಂದು ಕರ್ಮಿತ್ತು, ಏನಿತ್ತು. ನಾನ್ ಹೆಂಗಾರ ಮಾಡಿ ಅಲ್ಲೆಲ್ಲ ಬಾಳ ತ್ರಾಸ ಆಗ್ತಿತ್ತು. ನನ್ನ ತಮ್ಮ ನಾನು ಇಬ್ರು ಪ್ಲಾನ್ ಮಾಡಿದ್ವಿ, ಹೆಂಗಾರ ಮಾಡಿ ಆಕಿನ ಹೊರಗ್ ಕರ್ಕೊಂಡ್ ಬಂದು ಆಕಿನ ಕಾಲ್ ಮೇಲೆ ಆಕಿನ ನಿಂದ್ರು ಹಂಗ್ ಮಾಡೋಣ. ನನ್ ತಮ್ಮ ಗಂಗಾಧರ್ ಅಂತೇಳಿ ಮುತ್ತು. ನಮ್ಮ ತಮ್ಮ ಅಂದ್ರೆ ಏನು ಅದು ಈ ಬಾಯಿಲೆ ವರ್ಣನ್ ಮಾಡಂಗಿಲ್ರಿ. ಅಂತ ಒಳ್ಳೆ ಮನಸ್ಸು, ಎಲ್ಲರಲ್ಲಿನೂ ಒಂದು ಸಮಾನತೆ ಪ್ರೀತಿ ತೋರಿಸ್ತಾನ್ರಿ ಅವ. ಒಬ್ರಿಗೆ ಹೆಚ್ಚು ಕಡಿಮೆ ಇಲ್ಲ. ನನ್ ಕಾಕನ್ ಮಗ ಅಂತ ಭಾವನೆನೇ ಇಲ್ರಿ ನಮಗ. ಸ್ವಂತ ತಮ್ಮಕ್ಕಿಂತ ಹೆಚ್ಚು ಪ್ರೀತಿ ಇದ್ದಾನ್ರಿ ಅವ. ಪ್ರತಿಯೊಬ್ಬ ಅಕ್ಕ ತಂಗಿಯರಿಗೆ ಒಂದೇ ಸಮಾನತೆ. ನನ್ ತಮ್ಮನ ಎಂತ ಆದ್ರೂ ಹಂಗೆ ಸಿಕ್ಕಾಡ್ರಿ. ನನ್ ತಮ್ಮನ್ ಮಾತು ಉಗುಳಾಕಿದ್ರ ದಾಟಲ್ಲ. ಈಗಿನ ಯಾರು ತಮ್ಮನ್ ಅಂದ್ರೆ ಇರ್ತಾರ ಹೇಳ್ರಿ. ನಾವ್ 9 ಮಂದಿ ಹೆಣ್ಮಕ್ಳು ಅಂದ್ರೆ ಭಯ ಪಟ್ಟು ಗೊತ್ತಿರ್ತಾರ, ಹೆಂಗಿರ್ತಾರ ಏನೋ ನಾದ್ದಿದಾರ ಅಂತೇಳಿ. ಆತರ ಅವ್ರೇನು ಇದು ಮಾಡಿಲ್ಲ, ಎಲ್ಲರಿಗೂ ಒಂದೇ ಸಮ ಪ್ರೀತಿ ತೋರಿಸಿ ಎಲ್ಲಾ ಮಾಡಿ ಆಕಿನ ನಾವು ಹೊರಗಡೆ ಕರ್ಕೊಂಡ್ ಬಂದಿವ್ರಿ. ಆಕಿನ ಕರ್ಕೊಂಡ್ ಬಂದು ಗರ್ಭಕೋಶದ ಆಪರೇಷನ್ ಮಾಡ್ಬೇಕಾಗಿತ್ರಿ. ದುಡ್ಡು ಇದ್ದಿದ್ದಿಲ್ಲ. ಎಷ್ಟು ಕಷ್ಟ ಅಂದ್ರಿ. ಇಷ್ಟು ಹಿಂಸೆ ಅಂದ್ರೆ ನನ್ ತಂಗಿ ಮಗಳು ಸಣ್ಣದಿತ್ರಿ. ಮಗನ್ 1 ವರ್ಷದ್ದು, 1 ವರ್ಷದ್ದು ಒಂದು, 6 ತಿಂಗಳದ್ದು ಒಂದು, 2 ವರ್ಷದೊಂದು, ಹಿಂಗೆಲ್ಲ ಆಕಿನ ಮಕ್ಕಳಿದ್ರು. ಮುಂದ ತೊಬ್ಬಿ ಕಡೆ ನಾವು ಆಪರೇಷನ್ ಮಾಡ್ಬೇಕಾಗಿತ್ತು. ಮೇಡಮ್ ಬಹಳ ಹೆಲ್ಪ್ ಮಾಡಿದ್ರು, ವಿದ್ಯಾ ತೊಬ್ಬಿ ಅವರು. ಆಲೆಮನೆ ಒಳಗೆಲ್ಲಾ ಇದು ಮಾಡಿ ಆಗಿ ತನ್ನ ಹಾಸ್ಪಿಟಲ್ ಒಳಗೆ ಆಪರೇಷನ್ ಮಾಡಿದ್ಲು. ಅವಾಗ ಹೇಳಿದ್ಲು, ನೀನ್ ಗಾಡಿ ಕಲಿಬೇಕಿಲ್ಲ ಅಂದ್ರು. ಈ ಮೇಡಮ್ ನಾವು ಸಾಲಿನೇ ಓದಿಲ್ಲ, ಸೈಕಲ್ ಇದ್ರೆ ಗಾಡಿ ಬರ್ತದಂತ. ಇಲ್ಲ ನೀ ಕಲಿ ಅಂತೇಳಿ ಅದು ಒಂದು ಜಿದ್ದದಿಂದ ಕಲ್ತೇ ತೀರಿದ್ರೆ ಅಂತೇಳಿ ಕಲ್ತ್ಕೊಂಡು ನಮ್ಮಲ್ಲಿ ಒಂದು ಶ್ರುತಿ ಅಂತ ಒಂದು ಹುಡುಗಿದ ಚವ್ಹಾಣ್ ಅವ್ರ ಮಗಳು, ಆಕಿ ಹೆಲ್ಪ್ ಮಾಡಿದ್ಲು. ಹಂಗಾಗಿ ಗಾಡಿ ಕಲ್ಕೊಂಡ್ ಜಯಶ್ರೀ ಏನು ಅನ್ನೋದು ಇಡೀ ಕರ್ನಾಟಕಕ್ಕೆ ಗುರುತ ಮಾಡಿದೆ. ಯಾಕೆ ಗುರುತ ಮಾಡಿದ್ನಿ ಅಂದ್ರ ಹೆಣ್ಮಕ್ಳು ನಾವು ಏನ್ ಜರಿಬಾರ್ದು. ದುಃಖಗಳು ಎಲ್ಲರಿಗೂ ಇರ್ತಾವ, ಇಲ್ಲಂತಿಲ್ಲ. ಮಕ್ಕಳು ಮರಿ ಇದ್ದವ್ರಿಗೆ ಒಂಥರ ಇರ್ತದ. ಭಯ ಪಟ್ಕೋಬಾರ್ದು. ಅಧ್ಯಾತ್ಮ ಇಟ್ಕೊಂಡೇ ನಾವು ಪ್ರಪಂಚ ಮಾಡ್ಬೇಕು. ಇವತ್ತ ಕೆಲಸ ಅಂತ ಹೋದ್ವಿ ಅಂದ್ರ ಭಾರ ಆಗ್ತದ, ಸೇವಾ ಅಂತ ಮಾಡಿದ್ವಿ ಅಂದ್ರ ಭಾರ ಆಗುತ್ತೆ. ಆತರ ನಾನು ಅಳವಡಿಸ್ಕೊಂಡಿನ್ರಿ ಮೇಡಮ್. ಅಲ್ಲ, ನೀನು ಕೆಲಸ ನಿಂತಂದ್ರೆ ಕೆಲಸ ಅಂತೇಳಿ ಬಂತಂದ್ರ ಎಷ್ಟು ಕೂಲಿಯರ್ಗಿಂತ ಹೆಚ್ಚಾಗ್ಬಿಡ್ತಿಲ್ಲ. ಮಾಡ್ತೀನಿ, ಸೇವಾ ಭಾವ ಮಾಡಂದಾರ ನಮ್ಮ ಮಹಾರಾಜರದೇ ಹೇಳಾರ. ನೀ ರೊಕ್ಕ ಬೇಡು, ರೊಕ್ಕ ಮುಂದಿಟ್ಕೊಂಡ್ ಕೆಲಸ ಮಾಡ್ಬೇಡ. ರೊಕ್ಕ ಮುಂದಿಟ್ಕೊಂಡ್ ಕೆಲಸ ಮಾಡ್ಬೇಡ. ನೀ ರೊಕ್ಕ ಬೇಡು, ನಿನ್ಗ್ ಬೇಕು ಹೊಟ್ಟಿ ತುಂಬ್ಕೊಳಿಕ್ಕೆ, ಇಲ್ಲಂತಿಲ್ಲ ಏನಿಲ್ಲ. ರೊಕ್ಕ ಗೇಟ್ ಹೊರಗೆ ಇರ್ಬೇಕು. ನೀ ಒಳಗಡೆ ಬಂದಂದ್ರ ನನ್ನನ್ನೇ ನೋಡು, ನನ್ನ ಆಶ್ರಮದಾಗೆ ಸೇವಾ ಮಾಡ್ತೇನೆ. ಆ ಭಾವನೆಯಿಂದ ಕಸ ಬಳಿದಾಗ್ಲಿ, ಮುಸ್ಲಿ ತಿಕ್ಕುದಾಗ್ಲಿ ನಾನು ಏನು ಮಾಡಲ್ಲ. ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇರ್ತದಲ್ಲ ಆ ಪ್ರಾಬ್ಲಮ್ ಮಾಲಕರಿಗೆ ಮಾಡ್ಬಿಡುದಿಲ್ರಿ. ಪ್ರತಿಯೊಂದು ಮಾಡ್ತೀನಿ ಕೆಲಸ. ಎಲ್ಲಾರು ಅಂತಾರ ಕಾಂಟ್ರಾಕ್ಟ್ ಅವ್ರು ಏನು ಎಲ್ಲಾನು ಮಾಡ್ತಾ ಅಂತಾರ. ಅಂದ್ರಲ್ಲಿ ನನ್ಗಿಲ್ಲ. ಯಾರ ಮನೆಗೆ ಹೋಗಿರ್ತೀನಿ ಅದು ನನ್ ಭಗವಂತನ ಮನೆ. ಹಿಂಗಾಗಿ ನನ್ಗೆ ಅಷ್ಟೇ ಜನ ಪ್ರೀತಿ ಕೊಡ್ತಾರೆ. ಈಗ ಇವೆಂಟ್ಗಳನ್ನ ಮಾಡ್ತೀನಿ, ಡೆಕೋರೇಷನ್ ಆಗ್ಲಿ ಇದು ಆಗ್ಲಿ. ಈಗ ಜಾಸ್ತಿ ಹೊರಗಡೆ ಹೋದ್ಮೇಲೆ ಬರೀ ಮ್ಯಾನೇಜ್ಮೆಂಟ್. ನಾನು ದೀಪಾವಳಿ ಒಳಗೆ ಕೂತ್ನಂದ್ರೆ 1 ಕ್ವಿಂಟಲ್ ಪಳಾರ್ ಮಾಡಿ ತೆಗಿತೀನಿ. ಚಕ್ಲಿ 1 ಕ್ವಿಂಟಲ್ ಮಾಡ್ತೀನಿ. ಯಾವುದೇ ಒಂದ್ ಇವತ್ತು ಬಂದ್ ಪ್ರಸಂಗ ಬಂದ್ರೆ ನಾ 500 ಮಂದಿದ ಅಡಿಗೆ ನಾ ಸ್ವತಃ ಮಾಡ್ತೀನಿ. ನಂದು ಗೆಟಪ್ ನೋಡಿದ್ರೆ ಯಾರು ಈಕೆ ಅಡಿಗೆ ಮಾಡಂಗಿಲ್ಲ, ಆರಾಮಿದ್ದಾಳ, ಮಾರಾಣಿಗತ್ಲೆ ಇದ್ದಾಳ ಅಂತ. ಅದಿಲ್ಲ. ಅನ್ನಪೂರ್ಣೇಶ್ವರಿ ಮೇನ್ ಹೊಲ್ತಾಳ್ರಿ ನನಗೆ. ನಾನು ಅನ್ನಪೂರ್ಣೇಶ್ವರಿನ ನನ್ನ ಹೃದಯದೊಳಗೆ ಆವನ್ ಮಾಡ್ಕೊಂಡೆ ನಾ ಕೆಲಸ ಮಾಡ್ತೀನಿ. 1 ಕ್ವಿಂಟಲ್ ತನ ಮಾಡ್ತೀನಿ. ದೀಪಾವಳಿ ಎಲ್ಲಾ ಕಡೆ ಸೇಲ್ ಆಗ್ತದ್ರಿ, ಅಮೆರಿಕ ತನ ಹೋಗ್ತದ್ರಿ. ಪ್ರತಿಯೊಂದು ಫುಡ್ ನಂದು ಅಷ್ಟೇ ಟೇಸ್ಟ್ ಇರ್ತದ್ರಿ. ನಾನು ನಮಸ್ ಮಾಡಿ ಮಾಡ್ಕೊತ ಮಾಡ್ತೀನಿ. ನಾ ಎಲ್ಲಾ ಮಹಿಳೆಯರಿಗೆ ಹೇಳ್ತೀನಿ, ಈ ತರ ಮಾಡ್ರಿ. ನನಗ ಪ್ರೀತಿ ಕೊಡ್ತಾರ, ನಿಮ್ಗೆ ಯಾಕೆ ಕೊಡಂಗಿಲ್ಲ ಅಂತ ಕೇಳ್ತೀನಿ. ಎಲ್ಲಾರು ನಿನ್ಗೆ ಹೆಂಗ್ ಪ್ರೀತಿ ಮಾಡ್ತಾರ, ನೀ ಏನ್ ಅವ್ರಿಗೆ ಮೋಡಿ ಮಾಡ್ತಿ ಅಂತಾರ. ಮೋಡಿ ಇಲ್ಲ, ಪ್ರೀತಿನೇ ಒಂದು ದೊಡ್ಡದು.
ಆಮೇಲೆ ಕ್ವಾಲಿಟಿ ಯೂಸ್ ಮಾಡ್ತಿಲ್ಲ, ಎಣ್ಣೆ ಗಿಣ್ಣೆ ಎಲ್ಲ ಕ್ವಾಲಿಟಿನೇ ಯೂಸ್ ಮಾಡ್ತೀನಿ. ಯಾಕಂದ್ರೆ ಒಂದ್ಸಲ ಮಾಡಿ ನೆಕ್ಸ್ಟ್ ನಮ್ಗ ಕಸ್ಟಮರ್ ಕಳ್ಕೊಂಡ್ರೆ ವೇಸ್ಟ್. ಸಮಾಜದೊಳಗ ರೆಕಾರ್ಡ್ ಇಟ್ಕೋಬೇಕ್ರಿ, ಹೆಸರು ಗಳಿಸ್ಬೇಕು. ರೊಕ್ಕ ಇಂಪಾರ್ಟೆಂಟ್ ಅಲ್ಲ, ನಾವು ಚಲೋ ಇಟ್ಟಿವಂದ್ರ ರೊಕ್ಕ ತನ್ನಿಂದ ತಾ ಬರ್ತದ. ಇವತ್ತ ನೋಡ್ರಿ ಬರೀ ಜಯಶ್ರೀ ಅಷ್ಟೇ ಇದ್ದಾಳ, ನನ್ನ ಅಕೌಂಟ್ನಾಗ ₹1 ಇಲ್ಲ. ಯಾಕಂದ್ರೆ ಇದ್ದದ್ದು ಇದ್ದಂಗೆ ಹೇಳ್ತೀನಿ. ನನ್ನ ಕಡೆ ಕನ್ನಡಿಗರಿದ್ದಾರೆ, ನನಗೆ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳ್ತೀನಿ. ಅಂದ್ರ ನಿನ್ ಜೀವನ ಇಲ್ಲ ಆದ್ರ ನಿಮ್ಮ ಮನಿ ಎಲ್ಲ ಮನಿ ನೋಡ್ತೀನಿ, ತಂಗಿ ಮಕ್ಕಳಿಗೆ ನೋಡ್ರಿ. ಇನ್ನೂ ಹೇಳ್ತೀನಿ, ನನ್ನ ತಂಗಿ ಮಗಳು ಎಷ್ಟು ಮನಸ್ಸು ದೊಡ್ಡದಿರ್ಬೇಕು ಹೇಳ್ರಿ. ನಮ್ಮ ತಂಗಿ ಕರ್ಕೊಂಡ್ ಬಂದು ನಮ್ಮ ತಂಗಿಗೆ ಒಂದು ಕೆಲಸ ಕೊಡಿಸಿ, ಡಾಕ್ಟರ್ ಇದಾರೆ ಮುಕುಂದ್ ಗಲಗಲಿ ಅವ್ರ ಕಡೆ ಹೋದ್ಲು. ಆಕೆ ಎಲ್ಲಾ ಡಾಕ್ಟರ್ದು ಕಡೆ ಹೋಗಿ ಅವರು ಸಾಕಷ್ಟು ಹೆಲ್ಪ್ ಮಾಡಿದ್ರು. ಅವ್ರು ನನ್ನ ತಂಗಿ ಜೀವನನೇ ಉದ್ಧಾರ ಮಾಡ್ಯಾರ ಅಂದ್ರು ಚಿಂತಿಲ್ಲ. ನಾ ಇರ್ಲಿಕ್ ನೆಳ ಕೊಟ್ಟಿನಿ. ಮೇನ್ ನಮ್ಮ ಅಜರೇಕರ್ ನಿರಂಜನ್ ಮಾಲಕ್ರು, ಅವರು ನಮಗ್ ಬೆನ್ನೆಲುಬಾಗಿ ನಿಂತರು. 2ನೇ ಗಣಪತರಾವ್ ಮಹಾರಾಜರ ಅಂದ್ರೂ ಅಡ್ಡಿ ಇಲ್ಲ. ಮತ್ತ ನಮಗ ಇನ್ನೊಂದು ಮನಿ ಕೊಟ್ರಿ. ನಮಗ್ ಕಷ್ಟ ಅಂದ್ರೆ ಪ್ರತಿಯೊಂದ್ರಾಗೂ ನಮಗ್ ಬಂದು ಭಾಗವಹಿಸಾರ. ಮುಂದೇನಾಯ್ತು, ನಮ್ಮ ತಮ್ಮಗ ಲಗ್ನ ಮಾಡ್ಬೇಕು. ಮುಂದೆ ನನಗ್ ಕೃಷ್ಣ ಮಠನು ಹೆಲ್ಪ್ ಮಾಡಿದ್ರಿ. 6 ವರ್ಷ ನನಗ ಸಮಾಜ ಕೆಲಸ ಮಾಡ್ಲಿಕ್ಕೆ ಅನುಕೂಲತೆನು ಮಾಡಿದ್ರು. ನಾವು ಸಣ್ಣದು ಒಂದಿಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನಾವ್ ಯಾಕೆ ಗೃಹ ಉದ್ಯೋಗ ಮಾಡಬಾರ್ದು, ನನ್ನಂಗ ಹೆಣ್ಮಕ್ಳಿಗೆ ಯಾಕೆ ನಾನು ಧೀರ್ತನದಿಂದ ಇರುವಂಗ್ ಮಾಡಬಾರ್ದು. ಎಷ್ಟೋ ಮಂದಿ ಹೆಣ್ಮಕ್ಳು ಒಳಗಡೆನೆ ಇರ್ತಾರ, ಧೈರ್ಯನೇ ಇರಂಗಿಲ್ಲ, ಹೊರಗೆ ಬರ್ಲಿಕ್ಕೆ ಆಗಂಗಿಲ್ಲ. ಅತ್ತಿ ಮಾವ ಅವ್ರಿಗೆಲ್ಲ ಹಂಚ್ಕೊಂಡು ಅವ್ರಿಗೆಲ್ಲ ಮನಸ್ಸು ತಿದ್ದಿ ಮಾಡಿ, ಈ ತರ ಆಂಟಿ ಈ ತರ ಅದ, ಎಲ್ಲಾ ಹೆಣ್ಮಕ್ಳು ಮುಂದೆ ಬರ್ಬೇಕು, ಹೊರಗಡೆ ಬರ್ಬೇಕು. ಗಂಡ ಇರ್ಲಾರ್ದವ್ರು ಎಷ್ಟೋ ಜನ ಇದ್ದಾರೆ. ನಾವ್ ಹೆಂಗ್ ಹೊರಗೆ ಹೋಗ್ಬೇಕಂತ ಸಂಕೋಚ ಮಾಡ್ಕೋತಾರ. ನಾ ಯಾರಿಗೀ ಇದು ಮಾಡಿಲ್ರಿ. ಗಂಡ ಸತ್ತವ್ರನ್ನಾಗ್ಲಿ ಗಂಡ ಬಿಟ್ಟವ್ರನ್ನಾಗ್ಲಿ ನನ್ನ ಜಾಗದಾಗ ನೋಡ್ತೀನ್ರಿ. ನನಗ್ ದುಃಖ ಬಂದ್ಬಿಡ್ತದ. ಫಸ್ಟ್ ಅವ್ರನ್ನ ಹತ್ರ ಕರ್ಕೋತೀನ್ರಿ. ನಮ್ಮ ಮಹಿಳಾ ಮಂಡಳಿ ಒಳಗ್ 1,000 ಜನ ಇದ್ದೀವ್ರಿ ಇವಾಗ. ಅಂದ್ರೆ ಸಮಸ್ತ ವಿಜಯಪುರ ಬ್ರಾಹ್ಮಣ ಮಹಿಳಾ ಮಂಡಳಿ ಅಂತ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತದ ಮಾಡ್ಕೊಂಡು 7ನೇ ವರ್ಷದ ಮೊನ್ನೆ ಕಾರ್ಯಕ್ರಮ ಮಾಡಿದ್ವಿ. ವಿಶ್ವ ಮಹಿಳಾ ದಿನಾಚರಣೆ ವಿಜೃಂಭಣೆದಿಂದ ಮಾಡಿದ್ವಿ. ಇದೀ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಹತ್ರ ಬಂತು. ಯಾಕೆ ಬಂತು ಅಂದ್ರೆ ನಾವು ಸಮಾಜಮುಖಿ ಕೆಲಸ ಮಾಡಿದೀವಿ ಅಂತ ಬಂತು. ಆಮೇಲೆ ನಾವು ಮಾತಾಡ್ದಂಗ ನಡಿಬೇಕ್ರಿ. ಮೇನ್ ಅಂದ್ರ ಎಲ್ಲಾರು ಸಪೋರ್ಟ್ ಮಾಡ್ತಾರ್ರಿ. ನಾನೇ ಉದಾಹರಣೆ ಇದ್ದೀನ್ರಿ ಸರ್. ಮೇನ್ ಅಂದ್ರ ನಾನೇ ಉದಾಹರಣೆ. ಮಾತಾಡ್ದಂಗ ಇದ್ದೀವಂದ್ರ ಪ್ರತಿಯೊಬ್ರು ನಮಗ್ ಬಂದ್ ಹೆಲ್ಪ್ ಮಾಡೇ ಮಾಡ್ತಾರ. ಮಾಡಂಗಿಲ್ಲ ಅಂತ ಅನ್ಲಿಕ್ ಸಾಧ್ಯನೇ ಇಲ್ಲ. ಈಗ ಎಲ್ಲರೂ ಏನ್ ಅನ್ಕೋತಾರ, ಈಗ ಏನ್ ಇಷ್ಟೇ ಅಡಿಗೆ ಮಾಡ್ತಾರ ಕೆಲಸ, ಇಷ್ಟು ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರ, ಎಲ್ಲಿಂದ ರೊಕ್ಕ ಬರ್ತಾವ? ಎಲ್ಲಿಂದ ರೊಕ್ಕ ಬರ್ತದಂದ್ರ ಜನ ಹೆಲ್ಪ್ ಮಾಡ್ತಾರ ನಮ್ಗೆ. ನೀವು ಚೆಕ್ ಮಾಡ್ರಿ, ಓಪನ್ ಆಗೈತಿ ನನ್ನ ಅಕೌಂಟ್ ಚೆಕ್ ಮಾಡ್ರಿ. ಆಧಾರ್ ಕಾರ್ಡ್ ಹೊಡೆದ್ ಬಿಟ್ರ ನಾ ಏನ್ ದುಡ್ಡು ಸಂಪಾದನೆ ಮಾಡೀನಿ, ನಾ ಏನ್ ಮಾಡೀನಿ ಏನಂದ್ ಗೊತ್ತೇ ಬಿಡ್ತದ. ನನ್ನ ತವ್ರ ಮನಿ ಉದ್ಧಾರ ಮಾಡೀನಿ, ನನ್ನ ತಂಗಿನ ಬೆಳೆಸಿನಿ, ನನ್ನ ತಂಗಿ ಮಕ್ಕಳಿಗೆ ಬೆಳೆಸೀನಿ. ನನ್ನ ತಂಗಿ ಮಗಳು ನಮ್ಮ ಮನಿ ಒಳಗ ಇಟ್ಕೊಂಡ ನಾನ್ ದೊಡ್ಡಮ್ಮನ್ ಬಿಟ್ಟು ಎಲ್ಲಿ ಹೋಗಲ್ಲ ಅಂತೇಳಿ ನನ್ನ ತಮ್ಮಗ್ ಲಗ್ನ ಮಾಡ್ಕೊಂಡ್ಲು. ಏಜ್ ಡಿಫ್ರೆನ್ಸ್ ಎಷ್ಟು ಇದ್ರು ಮಾಡ್ಕೊಂಡ್ಲು. ನಾನು ಇನ್ನೊಂದ್ ಹೇಳ್ತೀನಿ, ದಯವಿಟ್ಟು ಎಲ್ಲ ನಮ್ಮ ಬ್ರಾಹ್ಮಣರ ಸಮಾಜಕ್ಕೆ ಹೇಳ್ತೀನಿ, ನಿಮ್ಮ ರಿಲೇಷನ್ದವ್ರಿಗೆ ನಿಮ್ ಮಕ್ಕಳು ಕೊಟ್ಟು ಇದು ಮಾಡ್ರಿ. ಕನ್ಯೆ ಸಿಗಂಗಿಲ್ಲ ಅಂತ ಅದು ತಪ್ಪು ಕಲ್ಪನಾ ಅದ. ನಮ್ಮ ಮಕ್ಕಳಿಗೆ ನಾವ್ ಹೆಂಗ್ ನಾವು ಸಂಸ್ಕಾರ ಕೊಡ್ತೀವಿ, ನಮ್ಮ ಮನೇನ್ ಮಂದಿಗೆ ನಾವು ಕೊಡ್ಲಿಲ್ಲ ಅಂದ್ರೆ ಹೊರಗಿನ ಮಂದಿ ಯಾರು ಕೊಡ್ತಾರ್ರಿ? ಹೌದಿಲ್ಲ? ಹಿಂಗಾಗಿ ಸಂಖ್ಯೆಗಳು ಕಡಿಮೆ ಆಗ್ಯದ. ಬ್ಯಾರೆ ಜಾತಿ ಮಾಡ್ಕೊಂಡು ಹೋಗ್ತಾರ, ತಪ್ಪದ. ನಾವಾಗಿ ಕೂತು ನಾವು ಮಾಡ್ಲಿಕ್ಕತ್ತೀವಿ. ಮೇನ್ ಪಾಯಿಂಟ್ ಅದು ಅದ. ಮುಂದೆಲ್ಲ ಆಯ್ತು, ಆಕಿನ ಲಗ್ನ ಆಯ್ತು, ಎಲ್ಲ ಮಾಡ್ದಿ ರೊಕ್ಕ ಬರ್ತಾವ. ನಾವ್ ಕೆಲಸ ಮಾಡ್ತೀನಿ, ಬರ್ತದ. ದುಡ್ದು ರೊಕ್ಕ ಎಲ್ಲ ಒಂದಿಷ್ಟು ಸಮಾಜಕ್ಕೆ ಹಾಕ್ತೀನಿ, ಒಂದಿಷ್ಟು ಪ್ರಪಂಚಕ್ಕೆ ನಮ್ಮ ತಂಗಿಯವ್ರಿಗೆ ಕೊಡ್ತೀನಿ. ನನ್ಗೇನ್ ಬೇಕು ಒಂದ್ 2 LS ಅಷ್ಟೇ ಅದ ನನ್ನ ಹತ್ರ. ನಿಮ್ಗ ನೋಡಿದ್ರಿ ಈಗ ಜನ ಸುಮ್ಮನೆ ನನ್ನ ಹತ್ರ ಬರಲ್ಲ ರೀ. ನಂದು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡೇ ಜನ ಬರ್ತಾರ. ರೊಕ್ಕ ಅದ ಜಯಶ್ರೀಗಂತ ಬರಂಗಿಲ್ಲ. ಒಂದು ಸಂಘಟನಾ ಅದ, ಒಂದು ಸಮಾಜಮುಖಿ ಮಾಡ್ತಾಳ ಆಕಿ. ಆ ಎಮ್ಮನ್ ಮಾತಾಡ್ದಂಗೆ ನಡೀತಾಳ. ಇನ್ನೊಂದೇನ ಜಿಲ್ಲಾ ಸಂಚಾಲಕ, ಅದು ಅಖಿಲ ಕರ್ನಾಟಕ ಮಹಾಸಭಾದ್ದು ಬಿಜಾಪುರ ಜಿಲ್ಲಾ ಸಂಚಾಲಕ ಅಂತ ಮಾಡಿದ್ರು. ನಾ ಅಂತ ಅವ್ರಿಗೇನ ಹೇಳಿದ್ನೇನ್ರಿ ಮಾಡಂತ. ಈ ಅಮ್ಮ ದಿಟ್ಟ ಇಡೀ ಕರ್ನಾಟಕ ಗುರ್ತಾಗ್ಯದ್ರಿ ನಾ ಹೆಂಗಿದ್ದೀನಿ ಏನಿದ್ದೀನಿ. ಈ ಅಮ್ಮ ಇದ್ಲಂದ್ರ ಒಂದು ಸಮಾಜಕ್ಕೆ ಒಂದು ಅನುಕೂಲತೆ ಆಗ್ತದ. ಒಂದು 4 ಮಂದಿನ ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾಳ. ನೀವು ಓದೊಂದ್ 100-200 ಮಂದಿ ಇದ್ದೇ ಇರ್ತಾರ. ಯಾಕಂದ್ರೆ ಇನ್ನೊಂದ್ ಹೇಳ್ತೀನಿ, ನಾನು ಮಂಡಳಿ ಯಾಕೆ ಮಾಡ್ಕೊಂಡೆ, ಗೃಹ ಉದ್ಯೋಗ ಮಾಡ್ಕೊಂಡವ್ರು ಮನೆಯಲ್ಲೇನೆ ಇದ್ರು. ಅವರು ಹೊರಗ್ ಬರ್ಬೇಕಲ್ಲ. ನಮಗೂ ಒಂದ್ ಏನಾದ್ರು ಫೆಸಿಲಿಟಿ ಸಿಗ್ಬೇಕು, ಗೌರ್ಮೆಂಟ್ ಕಡೆಯಿಂದ ಅನುಕೂಲತೆ ಆಗ್ಬೇಕು, ಮಟ್ಬೇಕು. ನನಗೊಂದು ಭಗವಂತ ಮಾತು ಕೊಟ್ಟಾನ. ನಾ ಇಷ್ಟೆಲ್ಲ ತಂದೆ. ವಿದ್ಯೆ ಇರ್ಲಿಲ್ಲ ಅಂದ್ರೆ ಏನಾಯ್ತ್ರಿ? ಜನರ ಜೊತೆ ಚಂದಾಗಿ ಮಾತಾಡ್ಕೊಂಡು ಸಂಪರ್ಕ ಮಾಡ್ಕೊಂಡು ಅವ್ರನ್ನೆಲ್ಲ ಅವ್ವ ಅಕ್ಕ ಹಿಂಗ ಒಂದು ವಿನಯತನದಿಂದ ಇದ್ವಿ ಅಂದ್ರೆ ಎಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತಾರ, ಸಹಾಯ ಮಾಡ್ತಾರ. ನನಗ್ ಮಾಡ್ಲಿಕ್ಕೇನು ನಂದೇನು ನಾನ್ ದೊಡ್ಡ ಶಾಣೆ ಇದ್ದೀನಿ, ನನಗೊಂದು ವಿದ್ಯೆ ಒಳಗಿದ್ದೀನಿ, ಒಂದು ಶ್ರೀಮಂತ ಇದ್ದೀನಿ. ಏನದ ಒಂದು ವಿನಯ, ಪ್ರೀತಿ. ನೀ ಕಲ್ತಿಲ್ಲ ಅಂತ ಯಾರಿಗೆ ಅನ್ಸಂಗಿಲ್ಲ. ಎಲ್ಲರೂ ಅಂತಾರ. ನಮ್ಮ ಮೇಡಮ್ಗಳು ಪ್ರತಿಯೊಬ್ರು ಮೇಡಮ್ಗಳು ಪ್ರೀತಿ ಮಾಡ್ತಾರ. ಏನವ ಜಯಶ್ರೀ
ಮೊನ್ನೆ ಸುಧಾಮೂರ್ತಿ ಮನಿಗ್ ನಮ್ಮ ಅಕ್ಕ ಅದೇ ತಾರಕ ಹೋಗಿದ್ಲಂತ CM ಸಿಗ್ತಾಳಾದ್ರ ಜಯಶ್ರೀ ಕನ್ನೂರ್ ಅವ್ರು ಸಿಗಂಗಿಲ್ಲ ಬಿಡು ಅಂದ್ರಂತ. ಸುಧಾಮೂರ್ತಿ ಅವರೇ ಅಂದ್ರ ಮೇಡಮ್ ನನಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅವ್ರ ಮನೆಗೂ ಹೋಗಿರ್ತಾರೆ. ಹೌದು, ಅವ್ರ ಮನೆಗೂ ಹೋಗಿರ್ತೀನಿ. ಅವ್ರ ಮನೆಗೆ ಹೋದ್ರ ನಮ್ಮ ಇಲ್ಲಿ ಬಿಜಾಪುರಕ್ಕೆ ಬಂದಿದ್ರೆ ಅವ್ರು ಸುರ್ಪಾಲಿಗೆ ಹೋಗೋರಿದ್ರು. ಅದು ಇದ್ರದ್ದು ಉದ್ಘಾಟನೆ ಇತ್ತು PDG ಸ್ಕೂಲು. ಅವಾಗ ಕನ್ನೂರ್ ಮಠಕ್ಕೆ ಹೋಗ್ಬೇಕಂತ ಅವ್ರಿಗೆ ಅಪೇಕ್ಷೆ ಇತ್ತು. ನನಗೇನಿತ್ತು ಸುಧಾಮೂರ್ತಿ ಅಂದ್ರೆ ಏನಂತ ಗೊತ್ತಿದ್ದಿಲ್ರಿ ನನಗ. ಅವಾಗ ಆ ಅಮ್ಮ ಎಲ್ಲಾರು ಅಂದ್ರು ಸುಧಾಮೂರ್ತಿ ಸುಧಾಮೂರ್ತಿ ಅಂತ ಹಿಂಗ ಅನ್ನೋರು. ಒಂದ್ಸಲ ಅಮ್ಮಗ್ ಭೇಟಿ ಆಗೋಣ, ಮತ್ತೆ ಇಲ್ಲೆಲ್ಲ ಹಿಂಗ ಬಡವರಿಗೆಲ್ಲ ರೊಕ್ಕ ಕೊಡುದು ಮಾಡುದು ಎಲ್ಲಾ ಹಿಂಗ ಏನೋ ಒಂದು ಟ್ರಸ್ಟ್ ಮಾಡಿದ್ರಂತ. ಆ ಟ್ರಸ್ಟ್ ಒಳಗೆ ಎಲ್ಲಾರು ಅಂದ್ರು ನೀವು ಅಪ್ಲಿಕೇಶನ್ ಹಾಕ್ರಿ ಮಾಡ್ರಿ ಅಂತ. ನಾನು ಎಷ್ಟೋ ಸಲ ಹೋದಾಗ ಅಲ್ಲಿ ಹೋದ್ರೆ ನಮ್ಗೇನು ಬೆಲೆನೇ ಸಿಗ್ಲಿಲ್ಲ. ಅವತ್ತೇ ನಿರ್ಧಾರ ಮಾಡಿದೆ, ಪರಮಾತ್ಮ ಕೈ ಕಾಲು ಕೊಟ್ಟಾನ, ಮಂದಿ ಕಡೆಯಿಂದ ಯಾಕೆ ಬಿಡುದು, ದುಡಿದು ಒಂದೇ ರೂಪಾಯಿ ಬರ್ಲಿ, 8 ನಾವು ತಗೊಳ್ಳೋದು, 1 ಸಮಾಜಕ್ಕೆ ಕೊಡುದು, ಮತ್ತೊಬ್ರಿಗೆ ಕಷ್ಟ ಇದ್ದವ್ರಿಗೆ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡಿರೋದು. ಅವತ್ತೇ ನಾನು ನಿರ್ಧಾರ ಮಾಡಿದ್ದೀನಿ. ಮುಂದ ಸುಧಾಮಗ್ ನಾ ಭೇಟಾದೆ. ಅವತ್ತ ಹೋಗಿ ನಮಸ್ಕಾರ ಮಾಡಿ ಎಲ್ಲ ನಂದು ಲೈಫ್ ಸ್ಟೋರಿ ಇದೆ, ಅಮ್ಮ ಹಿಂಗದ ಹಿಂಗಿಲ್ಲ ಅಂತೇಳಿ. ಅಲ್ಲಿ ತನಾದ್ರೂ ಸುಧಾಮ ದೊಡ್ಡ ವ್ಯಕ್ತಿದ ಅಂತ ನನ್ ಕಲ್ಪನೆ ಇದ್ದಿದ್ದಿಲ್ಲ. ನಮ್ಮ ಉಮರ್ಜಿ ಡಾಕ್ಟರ್ ಅವ್ರ ಕಡೆ ಬಂದಿದ್ರು, ನಂದು ಸ್ಟೋರಿ ಅದೇ ಏನು ಎಂತು ಯಾಕ ನನಗೆ ಇಷ್ಟು ದಿನ ಆದ್ರೂ ನಿಂದು ಅಪ್ಲಿಕೇಶನ್ ಬಂದಿಲ್ಲ ಅಂದ್ರು. ಮೇಡಮ್ ನೋಡ್ರಿ, ನನಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಹೋದ್ರೆ ಅಲ್ಲಿ ನಮ್ಮಂತವ್ರಿಗೆ ಬೆಲೆನೇ ಇಲ್ಲ. ನಾ ಹಿಂಗಿದ್ದೀನಿ, ಈ ತರ ಜೀವನ ಮಾಡೀನಿ, ಈ ತರ ಇರ್ಬೇಕಂತ ನಂದೊಂದು ಅಪೇಕ್ಷೆ ಅದ. ನನ್ನ ಸ್ಟೋರಿ ನಿಮ್ ಮುಂದೆ ಹೇಳ್ಬೇಕಂತ ಹೇಳಿನ್ರಿ ಅಮ್ಮ. ನಿಮ್ ಆಶೀರ್ವಾದ ಒಂದೇ ಇರ್ಲಿ, ರೊಕ್ಕದಕ್ಕಿಂತ ನಿಮ್ದು ಆಶೀರ್ವಾದ ಬೇಕಂದ್ಕೊಳ್ಳೆ. ನಾನು ನಿಮ್ ಮನೆಯವ್ರು ಎಲ್ಲಿ ಇರ್ತಾರ ಏನಿರ್ತಾರ ಅಂತ ಕೂಡ ಕನ್ನೂರು ಮಹಾರಾಜರು ನಿಮಗೆ ಹೆಂಗ್ ಹೇಳಿದ್ನಲ್ಲ, ಗುರುಗಳ ಬಗ್ಗೆ ಮಹಿಮಾಗಳು ಹೇಳಿದೆ ಅವ್ರಿಗೆ. ಅವ್ರಿಗೆ ಏನ್ ಅನಿಸ್ತೇನಿಲ್ಲ, ನೆಸಿಕ್ನಾಗ ನನ್ಗೆ 5 ಗಂಟೆಗೆ ಫೋನ್ ಮಾಡಿದ್ರು ಕನ್ನೂರು ಮಠಕ್ಕೆ ಹೋಗ್ಬೇಕಂತೇಳಿ. ಅವರು ಫೋನ್ ಹಚ್ಚಿದ ಕೂಡ ನಾನು ಯಾರಿಗೆ ಹೇಳ್ಬೇಕು, ನಾನು ಅಲ್ಲಿ ಕನ್ನೂರು ಮಠಕ್ಕೆ ಹೇಳಿಕತ್ತೀನಿ, ಈಗಿನ ಜೋಡಿ ಏನ್ ಬರ್ತಾಳ ಸುಧಾಮ, ಎಲ್ಲಾರು ಫೋನೇ ತಗೊಳಿತಾರಲ್ಲ, ನಿನ್ ಜೊತೆ ಏನ್ ಸುಧಾಮ ಬರ್ತಾರ, ಪ್ರತಿಯೊಬ್ಬರಿಗೆಲ್ಲ ನಮ್ ಟ್ರಸ್ಟ್ ಅವ್ರಿಗೆ ಅವ್ರಿಗೆಲ್ಲರಿಗೆ ಹೇಳ್ಕೊಳ್ಳೋಣ. ನಾನ್ ಇವ್ರು ಹಿಂಗ್ಯಾಕ್ ಮಾಡ್ಲಿಕತ್ತಾರ ಅಂತ ಇದ್ಬಿಟ್ಟಿನಿ. ನಾನು ಸಾಮಾನ್ಯ ಒಂದು ಹೆಣ್ಮಗಳು ಇರ್ಬೋದು, ಹಿಂಗಂತಾರ ಮಠಕ್ಕೆ ಹೋಗ್ತಾನೆ ಅಂತ ಕೂಡ ಮಹಾರಾಜರ ದರ್ಶನ ಮಾಡ್ಸೋಣ ನಡಿ ಅಂತೇಳಿ. ಅವಾಗ ಅಲ್ಲಿ ಹೋದ್ಮೇಲೆ ಗುರುತಾಯ್ತು, ಸುಧಾಮ ಇಂತ ದೊಡ್ಡ ವ್ಯಕ್ತಿ ಇದ್ದಾರಪ್ಪ ಭಗವಂತ, ಅವ್ರಿಗೆ ಕೋಟಿ ನಮಸ್ಕಾರಗಳು. ನನ್ನ ಜೊತೆ ಅವ್ರು ಬಂದ್ರಲ್ಲ, ನಂದು ಒಂದು ಜನ್ಮ ಸಾರ್ಥಕ ಆಯ್ತು ಅಂತೇಳಿ ಕನ್ನೂರು ಮಠಕ್ಕೆ ಕರ್ಕೊಂಡು ಹೋದ್ಮೇಲೆ ಅವ್ರು ನೋಡ್ರಿ ಎಲ್ಲಾರು ಅವಾಗ ಎಲ್ಲಾರು ನನಗೆ ಆಕೆ ಏನ್ ಬರ್ತಾ ನಿಮ್ ಜೊತೆ ಅಂತ ನನಗೇನ್ ತುಚ್ಚ ಮಾಡಿದ್ರಲ್ಲ, ಮುಂದ ಅಮ್ಮ ಮುಂದ ನಿಂಬರಿಗೆ ನಿಂಬಾಳು ಹಿಂಗೆಲ್ಲ ಹೋಗುದಿತ್ತು. ತಮ್ಮ ಗಾಡಿ ಒಳಗೆ ನನ್ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಮಠ ಎಲ್ಲ ಅಡ್ಡಾಡಿ ನೋಡಿದ್ರು. ಗಾಡಿ ಒಳಗ್ ಕೂತೋರು ಅವ್ವ ಜಯ ಹೆಂಗ್ ಹೋಗ್ತಿ ಅಂತ ನನ್ನ ನೆಗಲ್ ಮೇಲೆ ಕೈ ಹಾಕಿ ಕೇಳಿದ್ರು. ಅವಾಗ ಯಾರೇನು ಹೇಳಿದ್ರಲ್ಲ ನಿನ್ ಜೊತೆ ಏನ್ ಬರ್ತಾ ಅಂದವ್ರು, ಅವರೇ ಬಂದ್ರು, ಇಲ್ರಿ ನಾ ಕರ್ಕೊಂಡು ಹೋಗ್ತೀವಿ, ನೀವ್ ಕರ್ಕೊಂಡು ಹೋಗ್ತೀವಿ ಅಂತ. ಹಿಂಗೆ ಅದು ಜಗತ್ತು. ಅದಕ್ಕೆ ಹೇಳ್ತೀನಿ, ಯಾವತ್ತು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡ್ಬೇಕು. ವ್ಯಕ್ತಿ ಇಷ್ಟು ಫೋಟೋ ಬಿಡ್ತಾಳ, ಫೇಸ್ಬುಕ್ ಮೇಲೆ ಇದು ಬಿಡ್ತಾಳ, ಈಗ ಹಿಂಗಿ ನಕ್ಕೋತಿ ಇರ್ತಾಳ, ಅದು ಇರ್ತಾಳ ಅಂತ ಅದು ಮಾತಾಡೋಂಗಿಲ್ಲ. ನಮ್ದೇನ್ ನಮ್ ಸಂಗಿಲ್ರಿ. ಅವ್ರ ಒಳಗೆ ಒಪ್ಕೊಂಡ್ರೆ ಅವ್ರ ಏನ್ ಕಷ್ಟಗಳು, ಅವ್ರ ದುಃಖಗಳು ಹೆಂಗ್ ಮೆಟ್ಟಿ ನಿಂತರು, ಈ ಲೆವೆಲ್ಗೆ ಯಾಕೆ ಬಂದ್ರು, ನಾ ಈ ಲೆವೆಲ್ಗೆ ಬರ್ಬೇಕಾದ್ರೆ ನನಗೆ ಎಷ್ಟು ನೋವು ಆಗಿರ್ಬೇಕು ಹೇಳಿ. ಅದೇ ಅಂತೀನಿ, ಯಾ ಹೆಣ್ಮಕ್ಳಿಗೆ ದುಃಖ ಆಗ್ಬಾರ್ದು ಅನ್ನೋ ಸಲುವಾಗಿ ನಾ ಈಗ ಬಂದೀನಿ. ನನಗೂ ಲಗ್ನ ಮಾಡ್ಕೊಂಡು ಹೋದ್ರು ಬರ್ತಿತ್ರಿ, ಮತ್ತೊಂದ್ ಲಗ್ನ ಮಾಡ್ಕೋಬಹುದಾಗಿತ್ತು, ಆಗಿತ್ತು. ನಾನ್ ಮಾಡ್ಕೊಳ್ಳಿಲ್ಲ. ಯಾಕೆ ಮಾಡ್ಕೋಬೇಕು?